ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 58ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಚತುರ್ಯುಗ ವರ್ಣನೆ, ಕೃತ, ತ್ರೇತ, ದ್ವಾಪರ, ಕಲಿಯುಗಗಳು, ಅವುಗಳಲ್ಲಿ ನಡೆಯುವ ಧರ್ಮಾಧರ್ಮಗಳು, ಪ್ರಜೆಗಳ ಸ್ಥಿತಿಗತಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಹೇಳುತ್ತಾರೆ, ಎಲೈ ಮಹರ್ಷಿಗಳೇ, ಇದುವರೆಗೂ ತ್ರೇತಾಯುಗದ ವಿಚಾರವನ್ನು ತಿಳಿಸಿದ್ದಾಗಿದೆ. ಈಗ ದ್ವಾಪರಯುಗದ ವಿಷಯಗಳನ್ನು ತಿಳಿಸುವೆನು, ಕೇಳಿರಿ. ತ್ರೇತಾಯುಗವು ಸಂಧ್ಯಾಂಶದೊಡನೆ ಕಳೆದು ಹೋಗಲು ದ್ವಾಪರಯುಗವು ಪ್ರಾರಂಭವಾಗುವುದು. ದ್ವಾಪರಯುಗವು ಪ್ರಾರಂಭವಾಗಲು ಪ್ರಜೆಗಳಿಗೆ ತ್ರೇತಾಯುಗದ ಸಿದ್ಧಿಗಳೆಲ್ಲವೂ ನಷ್ಟವಾದವು. ಯುಗವು ಬದಲಾಯಿಸಲು ಸಿದ್ಧಿಗಳೂ ಕೂಡ ಬದಲಾಯಿಸಿದವು. ದ್ವಾಪರಯುಗವು ಪ್ರಾರಂಭವಾಗಲು ಪ್ರಜೆಗಳಿಗೆ ಲೋಭ, ಅಧೈರ್ಯ, ವ್ಯಾಪಾರದಲ್ಲಿ ಪರಸ್ಪರ ಕಲಹ, ತತ್ವಗಳ ಅನಿರ್ಣಯ, ವರ್ಣಗಳಿಗೆ ಅನ್ಯೋನ್ಯ ಮತಿಭೇದ, ಕಾರ್ಯಗಳ ಅನಿಶ್ಚಯ, ಯಾಗದ ಪದಾರ್ಥಗಳಿಗೂ ಪಶುಗಳಿಗೂ ಶಿಕ್ಷೆ ಅಂದರೆ ಕಂದಾಯ ಮೊದಲಾದವುಗಳಿಂದ ತೊಂದರೆ, ಮದ, ಅಹಂಕಾರ, ಅಶಕ್ತಿ, ಅಸಾಮರ್ಥ್ಯ ಇವುಗಳು ಉಂಟಾದವು. ದ್ವಾಪರಯುಗದಲ್ಲಿ ರಜಸ್ತಮೋಗುಣಗಳು ಅಧಿಕವಾಗಿ ಅವುಗಳ ಕಾರ್ಯಗಳಾದ ಹಿಂಸಾದಿಗಳು ಪ್ರಾರಂಭವಾದವು. ಕೃತಯುಗದ ಪ್ರಾರಂಭದಲ್ಲಿ ಧರ್ಮಗಳು ಸಂಪೂರ್ಣವಾಗಿದ್ದವು. ತ್ರೇತಾಯುಗದಲ್ಲಿಯೂ ಆ ಧರ್ಮಗಳು ಅನುವರ್ತನಗೊಂಡಿದ್ದವು. ದ್ವಾಪರಯುಗದಲ್ಲಿ ವ್ಯಾಕುಲವಾದವು. ಕಲಿಯುಗದಲ್ಲಿ ಆ ಧರ್ಮಗಳು ನಷ್ಟವಾಗುವವು. ದ್ವಾಪರ ಯುಗದಲ್ಲಿಯೇ ವರ್ಣಗಳ ನಾಶವು, ಬ್ರಹ್ಮಚರ್ಯಾದಿ ಆಶ್ರಮಗಳ ಪರಿಧ್ವಂಸವು, ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣಗಳಲ್ಲಿ ಮತಭೇದಗಳಿಂದ ಭಿನ್ನ ಭಿನ್ನಾಭಿಪ್ರಾಯಗಳು ಉಂಟಾಗುವವು. ಪ್ರಜೆಗಳಿಗೆ ಶ್ರುತಿ ಸ್ಮೃತ್ಯಾದಿಗಳಲ್ಲಿ
ಭಿನ್ನಾಭಿಪ್ರಾಯ ಉಂಟಾಗುವುದರಿಂದ ಯಾವ ವಿಧ ನಿರ್ಣಯವೂ ಉಂಟಾಗಲಾರದು. ಒಂದೇ ವಿಧವಾದ ನಿಶ್ಚಯವಿಲ್ಲದಿರುವುದರಿಂದ ಧರ್ಮಗಳಲ್ಲಿ ಸಂದೇಹವೂ ಉಂಟಾಗುವುದು. ಇಂತಹ ಸಂಶಯಗಳಿಂದ ಭಿನ್ನಾಭಿಪ್ರಾಯ ಉಂಟಾಗಿ ಪ್ರಜೆಗಳಿಗೆ ಮತಿಭೇದಗಳಾಗುವವು. ಪರಸ್ಪರ ಭಿನ್ನಾಭಿಪ್ರಾಯವಿರುವುದರಿಂದಲೂ ಭ್ರಾಂತಿಯಿಂದಲೂ ಇದು ಧರ್ಮವೇ ಅಥವಾ ಅಧರ್ಮವೇ ಎಂಬುದಾಗಿ ನಿಶ್ಚಯವಾಗದೆ ಸಂದೇಹವೇ ಸಂಭವಿಸುವುದು. ಕಾರಣಗಳ ವ್ಯತ್ಯಾಸದಿಂದಲೂ ಕಾರಣಗಳ ಅನಿಶ್ಚಯದಿಂದಲೂ ಕಾರ್ಯಗಳು ಬದಲಾಯಿಸುವಂತೆ ಪ್ರಜೆಗಳಿಗೆ ಮತಿಭೇದವಿದ್ದರೆ ಸಂಶಯವೂ ಭ್ರಾಂತಿಯೂ ಆಗುವುದು ಸಹಜವಾಗಿಯೇ ಇರುತ್ತದೆ. ಹೀಗೆ ಪ್ರಜೆಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಅವರು ಮಾಡುವ ಅಂದರೆ ಬರೆಯುವ ಶಾಸ್ತ್ರಗಳಲ್ಲಿಯೂ ಭಿನ್ನಾಭಿಪ್ರಾಯಗಳು ಇರುವವು. ಒಂದೇ ವೇದವು ತ್ರೇತಾಯುಗದಲ್ಲಿ 4 ಪಾದಗಳು ಉಳ್ಳುದ್ದಾಗಿ ಆಯಿತು. ಅಂದರೆ ತ್ರೇತಾಯುಗದಲ್ಲಿ ಒಂದೇ ವೇದಕ್ಕೆ 4 ಪಾದಗಳು ಉಂಟಾದವು. ದ್ವಾಪರಾದಿ ಯುಗಗಳಲ್ಲಿ ಪ್ರಜೆಗಳಿಗೆ ಆಯುಷ್ಯವು ಕಡಿಮೆಯಾಗಿರುವುದರಿಂದ ವೇದವು ವಿಸ್ತಾರವಾಗಿ 4 ಭಾಗವಾಯಿತು. ಮತಿ ಸಂಕೋಚವೇ ವೇದಗಳ ವಿಭಾಗಕ್ಕೆ ಕಾರಣವಾಗಿದೆ. ಭಿನ್ನ ಭಿನ್ನ ಅಭಿಪ್ರಾಯಗಳಿರುವ ಋಷಿಕುಮಾರರಿಂದ ಒಂದೇ ವೇದವು ನಾನಾ ವಿಧವಾಗಿ ಮಾಡಲ್ಪಟ್ಟಿದೆ ಮತ್ತು ಆ ಋಷಿಕುಮಾರರು ವೇದವನ್ನು ಮಂತ್ರ ಬ್ರಾಹ್ಮಣ ವ್ಯತ್ಯಾಸದಿಂದಲೂ ಸ್ವರ ವರ್ಣಗಳ ವಿಪರ್ಯಯದಿಂದಲೂ ಅನೇಕ ವಿಧವನ್ನಾಗಿ ಮಾಡಿದರು. ಮಹರ್ಷಿಗಳು ಸಂಹಿತೆಯನ್ನು ಋಕ್ಕು ಯಜಸ್ಸು ಸಾಮವೆಂಬುದಾಗಿ 3 ಭಾಗಗಳನ್ನಾಗಿ ಮಾಡಿದರು. ದೃಷ್ಟಿಭೇದ ಮತಿಭೇದಗಳಿಂದ ಸಾಮಾನ್ಯ ಭಾಗವೇ ವಿವಿಧಾಕಾರವಾಗಿ ವಿಕೃತವಾಗಿದೆ. ಕೆಲವರು ಬ್ರಾಹ್ಮಣವನ್ನು ಕಲ್ಪಸೂತ್ರಗಳು ಮಂತ್ರ ಪ್ರವಚನಗಳು ಎಂಬುದಾಗಿ 2 ಭಾಗವನ್ನಾಗಿ ವಿಂಗಡಿಸಿರುವರು. ಮತ್ತೆ ಕೆಲವರು ಅದನ್ನು ತಮ್ಮ ಬುದ್ಧಿಗೆ ತೋರಿದಂತೆ ಬೇರೆ ವಿಧವಾಗಿಯೂ ರಚಿಸಿರುವರು. ಹೀಗೆ ದ್ವಾಪರ ಯುಗದಲ್ಲಿ ಬ್ರಾಹ್ಮಣರು ವಿವಿಧವಾದ ಅಂದರೆ ಭಿನ್ನ ಭಿನ್ನವಾದ ಆಶ್ರಮಗಳು ಆಚಾರಗಳು ಇವುಗಳು ಉಳ್ಳವರಾಗಿದ್ದರು. ಅದರಂತೆಯೇ ಅಧ್ವರ್ಯು ವೃತ್ತಿಯಲ್ಲಿಯೂ ಕೂಡ ಭಿನ್ನಾಭಿಪ್ರಾಯವಿದ್ದಿತು. ಹೀಗೆಯೇ ಶಾಸ್ತ್ರಗಳಿಗೂ ಕೂಡ ಕೆಲವರು ಸಾಮಾನ್ಯಾರ್ಥವನ್ನು ಕೆಲವರು ವಿಪರೀತಾರ್ಥವನ್ನೂ ಕೂಡ ಹೇಳುತ್ತಿದ್ದರು. ಅಧ್ವರ್ಯು ವ್ಯಾಪಾರದಂತೆಯೇ ಇತರ ಕರ್ಮಗಳ ವಿಷಯದಲ್ಲಿಯೂ ಕೂಡ ಭಿನ್ನ ಭಿನ್ನಾಭಿಪ್ರಾಯಗಳು ಏರ್ಪಡುತ್ತಿದ್ದವು ಮತ್ತು ವಿಭಿನ್ನರಾದ ದಾರ್ಶನಿಕರು ದ್ವಾಪರ ಯುಗದಲ್ಲಿ ಋಗ್ವೇದ ಅಥರ್ವಣವೇದ ಸಾಮವೇದಗಳಿಗೆ ಸಂಶಯ ವಿಪರ್ಯಯಾರ್ಥಗಳನ್ನು ಕಲ್ಪಿಸಿ ವ್ಯಾಕುಲವನ್ನಾಗಿ ಮಾಡಿದರು. ಹೀಗೆ ವಿಭಿನ್ನ ಮತಿಕರು ವೇದಶಾಸ್ತ್ರಗಳಿಗೆ ವಿವಿಧಾಭಿಪ್ರಾಯವನ್ನು ಕಲ್ಪಿಸಿ ವಿಕಲ್ಪಗಳನ್ನಾಗಿಯೂ ಸಂಶಯಾಸ್ಪದಗಳನ್ನಾಗಿಯೂ ಮಾಡಿದರು. ದ್ವಾಪರ ಯುಗದಲ್ಲಿಯೇ ವೇದದಲ್ಲಿ ಭಾಗಗಳು ಉಪಭಾಗಗಳು ಉಂಟಾದವು. ಕಲಿಯುಗದಲ್ಲಿಯಾದರೂ ವೇದಶಾಸ್ತ್ರಗಳು ಅಜ್ಞರ ಕೈಗೆ ಸಿಕ್ಕಿ ಅಪಾರ್ಥಗಳಿಂದ ನಶಿಸುತ್ತವೆ. ದ್ವಾಪರ ಯುಗದ ಕೊನೆಗೆ ವೇದಶಾಸ್ತ್ರಗಳಿಗೆ ವಿಪರೀತಾರ್ಥವನ್ನು ಹೇಳುತ್ತಾರೆ. ಈ ವಿಧ ವಿರುದ್ಧಾರ್ಥಗಳಿಂದ ಅನಾವೃಷ್ಟಿ ಅಕಾಲ ಮರಣ ರೋಗೋಪದ್ರವ ಇವುಗಳು ಉಪಕ್ರಮವಾಗುವವು. ದ್ವಾಪರ ಯುಗದಲ್ಲಿ ಮನೋವಾಕ್ಕಾಯ ಕರ್ಮಗಳಿಂದ ಉಂಟಾದ ದುಃಖಗಳಿಂದ ಆ ಪ್ರಜೆಗಳಿಗೆ ಪಶ್ಚಾತ್ತಾಪ ಅಥವಾ
ವೈರಾಗ್ಯ ಉಂಟಾಗುವುದು. ಆ ವೈರಾಗ್ಯದಿಂದ ದುಃಖವು ಪರಿಹೃತವಾಗಿ ಮೋಕ್ಷದ ವಿಷಯದಲ್ಲಿ ವಿವೇಚನೆಯು ಉದ್ಭವಿಸುವುದು. ಹೀಗೆ ಮೋಕ್ಷ ವಿಷಯಕವಾದ ವಿಚಾರ ಮಾಡುವುದರಿಂದ ವೈರಾಗ್ಯವು ಹುಟ್ಟುವುದು. ಆ ವೈರಾಗ್ಯದಿಂದ ದೋಷಜ್ಞಾನವು ಉದ್ಭವಿಸುವುದು. ತಮ್ಮ ನಡೆ ನುಡಿಗಳಲ್ಲಿ ತಮಗೆ ದೋಷಗಳು ಸಿಕ್ಕಿದರೆ ಅಂತಹ ದೋಷಗಳನ್ನು ತ್ಯಜಿಸಿ ದಿವ್ಯವಾದ ಜ್ಞಾನವನ್ನು ದ್ವಾಪರದಲ್ಲಿ ಪುನಃ ಪಡೆಯುವರು. ದ್ವಾಪರಯುಗದ ಮೊದಲನೆಯ ಸ್ವಯಂಭುವ ಮನ್ವಂತರದಲ್ಲಿ ಅಂತಹ ಮಾನಿಷ್ಠರಾದ ಜ್ಞಾನಿಗಳಿಗೆ ವಿರೋಧಿಗಳು ದ್ವಾಪರಯುಗದಲ್ಲಿ ಉದ್ಭವಿಸಿ ಶಾಸ್ತ್ರಗಳ ವಿಚಾರದಲ್ಲಿ ವಿವಾದ ಮಾಡುವರು. ಇದರಿಂದ ನಿಜವಾಗಿ ಹುಟ್ಟಿದ ಜ್ಞಾನವೂ ಕೂಡ ಬದಲಾಯಿಸಿ ಹೋಗುವುದು. ದ್ವಾಪರ ಯುಗದಲ್ಲಿ ಆಯುರ್ವೇದದಲ್ಲಿಯೂ ಅಂದರೆ ವೈದ್ಯಶಾಸ್ತ್ರದಲ್ಲಿಯೂ ವೇದಾಂಗಗಳಾದ ವ್ಯಾಕರಣಾದಿ ಶಾಸ್ತ್ರಗಳಲ್ಲಿಯೂ ಜ್ಯೋತಿಷ್ಶಾಸ್ತ್ರದಲ್ಲಿಯೂ ಅರ್ಥಶಾಸ್ತ್ರದಲ್ಲಿಯೂ ನ್ಯಾಯಶಾಸ್ತ್ರದಲ್ಲಿಯೂ ಮತಿಭೇದಗಳಿಂದ ಭಿನ್ನಾಭಿಪ್ರಾಯಗಳು ಉಂಟಾಗಿ ಸಂದೇಹಗಳು ಉಂಟಾದವು. ಇದರಂತೆಯೇ ಸ್ಮೃತಿಗಳಲ್ಲಿಯೂ ವೇದಾಂತ ಶಾಸ್ತ್ರಗಳಲ್ಲಿಯೂ ಸ್ಥಾನ ಭೇದದಿಂದಲೂ ಪಾಠಗಳ ಭೇದದಿಂದಲೂ ಮತಿಭೇದದಿಂದಲೂ ದ್ವಾಪರದಲ್ಲಿ ವಿಕಲ್ಪಗಳು ಸಂದೇಹಗಳು ವಿಶೇಷವಾಗಿ ಉದ್ಭವಿಸಿದವು. ದ್ವಾಪರ ಯುಗದಲ್ಲಿ ಪ್ರಜೆಗಳ ಮನೋವಾಕ್ಕಾಯ ಕರ್ಮಗಳ ದೌರ್ಬಲ್ಯದಿಂದ ಜೀವನವು ಕಷ್ಟಕರವಾಗಿಯೇ ಇತ್ತು. ಇದರಿಂದ ಕಾಯ ಕ್ಲೇಶಗಳು ಜಾಸ್ತಿಯಾಗಿ ಸರ್ವ ಪ್ರಾಣಿಗಳು ದುಃಖವನ್ನು ಅನುಭವಿಸುತ್ತಿದ್ದವು. ಇದರಿಂದ ಪ್ರಜೆಗಳಲ್ಲಿ ಲೋಭ ಮೋಹಾದಿಗಳು, ಅಧೈರ್ಯ, ವ್ಯಾಪಾರದಲ್ಲಿ ಕಲಹ, ತತ್ವಗಳಲ್ಲಿ ಅನಿಶ್ಚಯ, ವೇದಶಾಸ್ತ್ರಗಳಲ್ಲಿ ಅಪನಂಬಿಕೆ, ಧರ್ಮ ಸಾಂಕರ್ಯ ಇವು ಉಂಟಾದವು. ದ್ವಾಪರ ಯುಗದಲ್ಲಿ ರೋಗ ಶೋಕಗಳು, ಲೋಭ ವದ ಕಾಮ ಕ್ರೋಧ ಮಾತ್ಸರ್ಯಗಳು, ವರ್ಣಾಶ್ರಮ ಧರ್ಮ ನಾಶಗಳು ಇವು ಉಂಟಾದವು. ದ್ವಾಪರ ಯುಗದಲ್ಲಿ ಪ್ರಜೆಗಳಿಗೆ 2000 ವರ್ಷಗಳು ಆಯು ಪ್ರಮಾಣಗಳಾಗಿದ್ದವು. ಈ ರೀತಿಯಲ್ಲಿ ದ್ವಾಪರ ಯುಗವು ಸಂಪೂರ್ಣವಾಗಿ ಕಳೆಯಲಾಗಿ ದ್ವಾಪರ ಯುಗದ ಸಂಧ್ಯಾಕಾಲವು ಪ್ರಾಪ್ತವಾಗುವುದು. ದ್ವಾಪರ ಯುಗದ ಸಂಧ್ಯಾಕಾಲವು ಆ ಯುಗದ ಗುಣಗಳಿಂದ ಹೀನವಾಗಿ ಧರ್ಮರೂಪವಾಗಿ ಉಳಿಯುವುದು. ಅದರಂತೆ ದ್ವಾಪರ ಯುಗದ ಸಂಧ್ಯಾ ಪಾದಾಂಶವೂ ಸಹ ತನ್ನ ಧರ್ಮಗಳೊಡನೆ ಪ್ರಾಪ್ತವಾಗುವುದು. ಈ ಪೂರ್ವದಲ್ಲಿ ಹೇಳಿದ ವಿಷಯಗಳು ದ್ವಾಪರ ಯುಗದ ವಿಷಯವಾಗಿದೆ. ಈಗ ಕಲಿಯುಗದ ವಿಷಯಗಳನ್ನು ಹೇಳುವೆನು ಕೇಳಿರಿ. ದ್ವಾಪರಾಂಶಗಳಲ್ಲಿ ಇರತಕ್ಕ ಧರ್ಮಕ್ಕಿಂತಲೂ ಕಲಿಯುಗದಲ್ಲಿ ಧರ್ಮಗಳು ಬಹಳ ಹೀನವಾಗಿರುವವು. ಕಲಿಯುಗದ ಪ್ರಜೆಗಳ ನೈಜವಾದ ಸ್ವಭಾವವು ಹಿಂಸ, ಅಸೂಯ, ಅನೃತ, ಮೋಸ, ಮಹರ್ಷಿಗಳ ಕೊಲೆ ಇವುಗಳಾಗಿವೆ. ಪ್ರಜೆಗಳು ಕಲಿಯುಗದಲ್ಲಿ ವಿಶೇಷವಾಗಿ ಇವುಗಳನ್ನೇ ಮಾಡುವರು. ಸಾಧು ಜನಗಳ ಹಿಂಸೆಯೇ ಕಲಿಯುಗದ ಮುಖ್ಯ ಧರ್ಮವಾಗಿದೆ. ಈ ಪೂರ್ವದಲ್ಲಿ ಹೇಳಿರುವುದೇ ಕಲಿಯುಗದ ಮುಖ್ಯ ಧರ್ಮವಾಗಿದೆ. ಧರ್ಮವು ವಿಶೇಷವಾಗಿ ನಷ್ಟವಾಗುವುದು. ಮನೋವಾಕ್ಕಾಯ ಕರ್ಮಗಳಿಂದ ಸಿದ್ಧಿಯು ಉಂಟಾಗದೆ ಕೇವಲ ಮುಖಸ್ತುತಿಯಿಂದ ಕಾರ್ಯವು ಒಂದು ವೇಳೆ ಆದರೂ ಆಗಬಹುದು, ಆಗದೇ ಇರುವುದೂ ಉಂಟು. ಕಲಿಯುಗದಲ್ಲಿ ಪ್ರಜಾನಾಶಕವಾದ ರೋಗವು, ನಿರಂತರವಾದ ಕ್ಷುದ್ಬಾಧೆಯು, ಅನಾವೃಷ್ಟಿ ಮೊದಲಾದ ಭೀತಿಯು,
ಭಯಂಕರವಾದ ಹಿಂಸೆಯು, ಅನಾಹುತ ದರ್ಶನವು, ವರ್ಣಾಶ್ರಮ ಧರ್ಮ ವ್ಯತ್ಯಾಸವು ಇವು ಉಂಟಾಗುವವು. ಎಲೆ ಮುನಿವರಿಯರೇ, ಕಲಿಯುಗದ ಪ್ರಜೆಗಳಿಗೆ ಶ್ರುತಿ ಸ್ಮೃತಿಗಳಲ್ಲಿಯೂ ಧರ್ಮಗಳಲ್ಲಿಯೂ ಸ್ವಲ್ಪವೂ ಪ್ರಾಮಾಣ್ಯವಿಲ್ಲ, ಅಂದರೆ ನಂಬಿಕೆಯಿಲ್ಲ. ಆದುದರಿಂದ ಕಲಿಯುಗದಲ್ಲಿ ಕೆಲವರು ಮಾತೃಗರ್ಭದಲ್ಲಿಯೂ, ಮತ್ತೆ ಕೆಲವರು ಬಾಲ್ಯದಲ್ಲಿಯೂ, ಕೆಲವರು ಕೌಮಾರ ಯೌವನಗಳಲ್ಲಿಯೂ, ಮಧ್ಯವಯಸ್ಸಿನಲ್ಲಿಯೂ, ಕೆಲವರು ಮುದಿತನದಲ್ಲಿಯೂ ಸಾಯುತ್ತಾರೆ. ಕಲಿಯುಗದಲ್ಲಿ ಪ್ರಜೆಗಳು ಹುಟ್ಟುವಾಗಲೇ ಅಧಾರ್ಮಿಕರಾಗಿಯೂ, ಅನಾಚಾರಿಗಳಾಗಿಯೂ, ಉಗ್ರ ಕೋಪಿಗಳಾಗಿಯೂ, ಅಲ್ಪ ತೇಜಸ್ವಿಗಳಾಗಿಯೂ, ಅನೃತವಾದಿಗಳಾಗಿಯೂ ಇರುತ್ತಾರೆ. ಅದರಂತೆ ದುಷ್ಫಲವನ್ನೇ ಹೊಂದುತ್ತಾರೆ. ಕಲಿಯುಗದ ಬ್ರಾಹ್ಮಣರು ದುಷ್ಟವಸ್ತು ವಿಷಯಕವಾದ ಇಚ್ಛೆಯನ್ನು, ದುಶ್ಶಾಸ್ತ್ರಾಧ್ಯಯನವನ್ನು, ದುರಾಚಾರಗಳನ್ನು, ದುರಾಗಮಾಭ್ಯಾಸವನ್ನು, ದುಷ್ಕರ್ಮಗಳನ್ನು ಮಾಡುವರು. ಇದರಿಂದ ಪ್ರಜೆಗಳಿಗೆ ರೋಗಾದಿ ಉಪದ್ರವಗಳು, ಅನಾವೃಷ್ಟ್ಯಾದಿಗಳಿಂದ ಭೀತಿಯು ಪ್ರಾಪ್ತವಾಗುವವು. ಕಲಿಯುಗದ ಪ್ರಜೆಗಳಲ್ಲಿ ಹಿಂಸ, ಕಪಟ, ದ್ವೇಷ, ಅಸೂಯ, ಕೋಪ, ತಾಪ, ಅಧೈರ್ಯ, ಅನೃತ, ಅಶಾಂತಿ, ರೋಗ ಮತ್ತು ಲೋಭ ಇವು ಸಾಮಾನ್ಯವಾಗಿರುವವು. ಕಲಿಯುಗದಲ್ಲಿ ಮನಃಕಲಹದಿಂದ ಬಾಧೆಯು ಬಹಳವಾಗಿ ಉಂಟಾಗುವುದು. ಆಗ ಬ್ರಾಹ್ಮಣರು ವೇದಾಧ್ಯಯನವನ್ನು, ಯಜ್ಞ ಯಾಗಾದಿಗಳನ್ನು ಮಾಡುವುದಿಲ್ಲ. ಇದರಿಂದ ತಾವು ಕೆಡುವುದಲ್ಲದೆ ಕ್ಷತ್ರಿಯರೇ ಮೊದಲಾದವರು ಇಲ್ಲದೆ ಲೋಕವೇ ಅನಾಯಕತ್ವದಿಂದ ಹಾಳಾಗುವುದು. ಬ್ರಾಹ್ಮಣರಿಗೆ ಅಲ್ಪಜನರು, ಅಂತ್ಯಜರು ಇವರ ಸಂಬಂಧವು ಉಂಟಾಗುವುದು. ಇದರಿಂದ ಬ್ರಾಹ್ಮಣರು ಇತರ ಜಾತೀಯರೊಡನೆ ಶಯನ, ಏಕತ್ರವಾಸ, ಭೋಜನ ಇವುಗಳನ್ನು ಸಂಕೋಚವಿಲ್ಲದೆಯೇ ಮಾಡುವರು. ಕಲಿಯುಗದಲ್ಲಿ ಪ್ರಾಯಿಕವಾಗಿ ರಾಜರು ಶೂದ್ರರಾಗಿರುವರು. ಪಾಷಂಡಿಗಳಿಗೆ ಅಧಿಕಾರವೂ ಸಿಕ್ಕಿ ಪ್ರಜಾಪ್ರವರ್ತಕರಾಗುವರು. ಆಗ ಪ್ರಜೆಗಳಲ್ಲಿ ಭ್ರೂಣಹತ್ಯ, ಅಂದರೆ ಗರ್ಭದಲ್ಲಿಯೇ ಶಿಶುಹನನಾದಿಗಳು ಉಂಟಾಗುತ್ತವೆ. ಕಲಿಯುಗದ ಕೊನೆಯ ಭಾಗದಲ್ಲಿ ಆಯಸ್ಸು, ಬುದ್ಧಿಶಕ್ತಿ, ಬಲ, ಕುಲರೂಪ ಇವುಗಳು ಕಡಿಮೆಯಾಗುತ್ತವೆ. ಆಗ ಬ್ರಾಹ್ಮಣರು ಶೂದ್ರಾಚಾರಗಳನ್ನು, ಶೂದ್ರರು ಬ್ರಾಹ್ಮಣಾಚಾರಗಳನ್ನು ಮಾಡುವರು. ಕಳ್ಳರು ರಾಜರಾಗಿ ಪ್ರಜೆಗಳ ಸರ್ವಸ್ವವನ್ನು ಅಪಹರಿಸುವರು. ರಾಜರು ಕಳ್ಳರಾಗಿ ಪ್ರಜೆಗಳಿಗೆ ಬಾಧೆಯನ್ನು ಕೊಡುವರು. ಮತ್ತು ಭೃತ್ಯರು ಯಜಮಾನರಲ್ಲಿ ಪ್ರೀತಿಯನ್ನು ಬಿಡುವರು. ಕಲಿಯುಗದಲ್ಲಿ ಸ್ತ್ರೀಯರಾದರೂ ದುಶ್ಶೀಲರು, ದುರ್ನಡತೆಯುಳ್ಳವರು, ಮದ್ಯ ಮಾಂಸ ಪ್ರಿಯರು, ವಂಚನ ಕುಶಲೆಯರು, ಪತಿಭಕ್ತಿರಹಿತರೂ ಆಗಿರುವರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 58ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.